ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ರಮೇಶ್ ಸುಗಾವಿ ಅಂಥೇಳಿ. ನಾನು ಧಾರವಾಡದ ಹಂಚಿನಮನಿ ಕ್ಲಾಸಸ್ನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮ್ಯಾಗ್ನೆಟಿಕ್ ಇಫೆಕ್ಟ್ ಮತ್ತು ಮೆಕ್ಯಾನಿಕಲ್ ಇಫೆಕ್ಟ್ ಆಫ್ ಇಲೆಕ್ಟ್ರಿಕ್ ಕರೆಂಟ್ ಇವುಗಳ ಬಗ್ಗೆ ಕೆಲವು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಇಲೆಕ್ಟ್ರಿಕ್ ಕರೆಂಟನ್ನು ಕೆಲವು ಕ್ವಶನ್ಸ್ಗಳನ್ನು ನೋಡೋಣ. ಅದಕ್ಕೂ ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮುಖ್ಯ ಅಂಶಗಳನ್ನು ಗಮನಿಸೋಣ. ಫಸ್ಟ್ ಆಫ್ ಆಲ್, ಇಫ್ ವಿ ಕನ್ಸಿಡರ್ ಎ ಕಂಡಕ್ಟರ್, ಇಫ್ ಇಟ್ ಕ್ಯಾರೀಸ್ ಎ ಕರೆಂಟ್, say current is in this direction upwards, then there is a magnetic field developed due to this conductor which carries current. ಇದನ್ನು ಓಯರ್ಸ್ಟೆಡ್ has discovered. ಈ ಡಿಸ್ಕವರಿ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಯಾವ ದಿಕ್ಕಿನಲ್ಲಿರ್ತದೆ ಇದನ್ನು ವಿ ಡೆಟರ್ಮಿನ್ ಬೈ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್. ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಪ್ರಕಾರ, ಇಮ್ಯಾಜಿನ್ ದಿಸ್ ಕಂಡಕ್ಟರ್ ಟು ಬಿ ಹೆಲ್ಡ್ ಇನ್ ಯುವರ್ ರೈಟ್ ಹ್ಯಾಂಡ್ with extended thumb indicating the direction of the current. Then the remaining fingers which are curved, they indicate the direction of the field. ಇದನ್ನು ಬೋರ್ಡ್ ಮೇಲೆ ತೋರಿಸೋದು ಕಷ್ಟ ಆಗ್ತದೆ ಅಂತಂದ್ರೆ ಈಗ ನನ್ನ ಪೆನ್ನನ್ನೇ ಒಂದು ಕಂಡಕ್ಟರ್ ಅಂತ ತಗೊಳ್ಳೋಣ. ಇಫ್ ದಿಸ್ ಈಸ್ ಕ್ಯಾರಿಂಗ್ ದ ಕರೆಂಟ್ ಅಪ್ವರ್ಡ್ಸ್, ಆಗ ವೆನ್ ಐ ಹೋಲ್ಡ್ ಇಟ್ ಇನ್ ಮೈ ರೈಟ್ ಹ್ಯಾಂಡ್ ವಿತ್ ಎಕ್ಸ್ಟೆಂಡೆಡ್ ಥಂಬ್ ಇಂಡಿಕೇಟಿಂಗ್ ಡೈರೆಕ್ಷನ್ ಆಫ್ ದ ಕರೆಂಟ್, ಆಗ ನೋಡಿ ಈ ಫಿಂಗರ್ಸು ದಿಸ್ ಸೈಡ್ ಟುವರ್ಡ್ಸ್ ಮೀ, ಆಮೇಲೆ ಈ ಕಡೆ ಅವೇ ಫ್ರಮ್ ಮೀ, ಔಟ್ ಆಫ್ ದ ಬೋರ್ಡ್, ಅವೇ ಫ್ರಮ್ ಮೀ. ದೇರ್ಫೋರ್ ಈ ಫೀಲ್ಡನ್ನು ನಾವು ಬೋರ್ಡ್ ಮೇಲೆ ಹ್ಯಾಕ್ ತೋರಿಸ್ಬೋದು ಅನ್ನೋದನ್ನು ಹೇಳ್ತೇನೆ. ಇಫ್ ಯು ಹೋಲ್ಡ್ ಇಟ್ ದಿಸ್ ವೇ, ದೆನ್ ದಿಸ್ ಸೈಡ್ ಈಸ್ ಇನ್. ಈ ಕಡೆ ಇನ್ ಇರುವಂಥದ್ದನ್ನು ವಿ ನಾರ್ಮಲಿ ಇಂಡಿಕೇಟ್ ಬೈ ಕ್ರಾಸ್ ಆ್ಯಂಡ್ ಎ ಸರ್ಕಲ್. ಕೆಲವೊಮ್ಮೆ ಈ ಸರ್ಕಲ್ ಇಲ್ಲದೇನೂ ತೋರಿಸ್ತಾರೆ. ದಿಸ್ ಕ್ರಾಸ್ ಇಂಡಿಕೇಟ್ಸ್ ಇಟ್ ಈಸ್ ಡೈರೆಕ್ಟೆಡ್ ಇನ್ ಟು ದ ಬೋರ್ಡ್ ಆರ್ ಅವೇ ಫ್ರಮ್ ಅಸ್. ಇದನ್ನೇ ಈಚೆ ಕಡೆ ತಗೊಂಡ್ರೆ ಯು ನೋಟಿಸ್ ದಟ್ ಈಸ್ ಟುವರ್ಡ್ಸ್ ಅಸ್. ಹಾಗಾಗಿ ಈ ಕಡೆ we indicate it as a point.